ಶಿಕ್ಷಕರಷ್ಟು ಬುದ್ಧಿವಂತರು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇರಲ್ಲ. ಸರ್ಕಾರದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಫೇಸ್ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಿ ಆಯ್ಕೆಯಾಗಿ ಬಂದಂತ ಶಿಕ್ಷಕರುಗಳಿರೋದ್ರಿಂದ ಇಲ್ಲಿ ಜ್ಞಾನಾರ್ಜನೆ ತುಂಬಾ ಆಗುತ್ತೆ. ಆದರೆ ನಮಗೆ ಖಾಸಗೀಕರಣದ ಗೀಳು ಆ ಕಡೆಗೆ ನಮ್ಮ ಅಟ್ರಾಕ್ಷನ್ ಇದೆ, ನಮ್ಮ ಸೆಳೆತ ಆ ಕಡೆಗಿದೆ. ಇವನ್ನೆಲ್ಲ ಇಲ್ಲಿ ಪೇರೆಂಟ್ಸ್ ಸೇರಿದ್ದೀರಿ, ನಿಮ್ಮ ಮುಂದೆನೆ ನಮ್ಮಂತವ್ರು ನಿಂತಿದ್ದೀವಿ. ನಾವು ಹಳ್ಳಿಯವರೇ, ನನ್ನ ಹೆಂಡತಿನೂ ಕೂಡ ಇದೇ ರೀತಿ ಹಳ್ಳಿದು, ಇಲ್ಲೇ ಮಾಡ್ಕೊಡಂತ ಸಣ್ಣ ಹಳ್ಳಿ. ಅವರು ಕೂಡ ಬೆಂಗಳೂರಿನಲ್ಲಿ ಹೋಗಿ ಬದುಕು ಕಟ್ಕೊಂಡಿದ್ದಾರೆ. 4 ಅಕ್ಷರ ಹಳ್ಳಿದೆ. ಕಬ್ಬಿಣದ ಕಡಲೆ ಅಂತ ಹೇಳ್ತೀವಿ ಮ್ಯಾಥಮೆಟಿಕ್ಸ್, ಗಣಿತಶಾಸ್ತ್ರಕ್ಕೆ. ಗಣಿತಶಾಸ್ತ್ರದಲ್ಲಿ MSc ಮಾಡಿ PhD ಮಾಡಿ ಅಲ್ಲಿ ಬಾಳನ್ನು ರೂಪಿಸ್ಕೊಂಡಿದ್ದಾರೆ. ನನ್ನ ಮಗಳು ಕೂಡ ಸರ್ಕಾರಿ ಶಾಲೆನೇ, ರಾಜ್ಯ ಆಗಿರ್ಬೋದು, ಇದು ರಾಜ್ಯದ ಶಾಲೆ ಆಗಿರ್ಬೋದು, ಅದು ಕೇಂದ್ರದ ಶಾಲೆ, ಸರ್ಕಾರಿ ಶಾಲೆ. ನಿಮ್ಮೂರವರೇ ಹುಡುಗಿ ಡಾಕ್ಟರ್ ಆಗಿದ್ದಾಳೆ, ಐ ಸರ್ಜನ್ ಆಗ್ತಾ ಇದ್ದಾಳೆ. ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳಷ್ಟು ಬುದ್ಧಿವಂತ ಮಕ್ಕಳು ಬೇರೆ ಕಡೆ ತಯಾರು ಆಗಲ್ಲ. ಸಿಟಿಯಲ್ಲಿ ಅವರಿಗೆ ಅವ್ರ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲ ಅದರಲ್ಲೇ ತೊಡಸ್ಕೋತಾರೆ, ಆದ್ರೂ ಅವರು ಸ್ಕೋರ್ ಮಾಡೋಕ್ಕೆ ಒದ್ದಾಡ್ತಾರೆ. ಹಳ್ಳಿಯಲ್ಲಿ ಏನೂ ಜಾಸ್ತಿ ತಾವು ಕಲಿಸಲ್ಲ. ಪೇರೆಂಟ್ಸ್ ಅಂತ ಇಲ್ಲಿ ಕಲಿಸೋದು ನಾನು ನೋಡಿಲ್ಲ ಜಾಸ್ತಿ. ಬರೀ ಶಾಲೆಯಲ್ಲಿ ಓದ್ಕೊಂಡೋಗಿ ಎಷ್ಟೊಂದು ಸ್ಕೋರ್ ಮಾಡ್ತಾರೆ ಅಂದ್ರೆ, ಎಷ್ಟೊಂದು ಬುದ್ಧಿವಂತಿಕೆ ತೋರಿಸ್ತಾರೆ ಅಂತಂದ್ರೆ, ನಾವು ಬೆಂಗಳೂರು ಕಡೆ ಬಂದು ನಾವು ನೋಡ್ತೀವಿ. ಕಾಂಪಿಟೇಷನ್ ಎಕ್ಸಾಮ್ ಎಲ್ಲ ಇದ್ದಾವಾಗ ನಾವು ಹೋಗ್ತೀವಿ. ಬೋರ್ನ್ವಿಟಾ ಎಕ್ಸಾಮ್, ಆ ಎಕ್ಸಾಮ್, ಈ ಎಕ್ಸಾಮ್, ಸೈನ್ಸ್ ಒಲಿಂಪಿಯಾಡು, ಸೈಬರ್ ಒಲಿಂಪಿಯಾಡು, ಇಂಗ್ಲಿಷ್ ಒಲಿಂಪಿಯಾಡು. ಬರೋ ಹುಡುಗರೆಲ್ಲ ಹಳ್ಳಿಯವರು, ನಾವೆಲ್ಲರೂ ಹೋಗಿರ್ತೀವಿ ಅಲ್ಲಿ. ಸೊ ದಯವಿಟ್ಟು ನಿಮ್ಮ ಮಕ್ಕಳನ್ನ ಕಡೆಗಣಿಸ್ಬೇಡಿ. ನಿಮ್ಮ ಮಕ್ಕಳ ಭವಿಷ್ಯ ಇಲ್ಲೇ ಇದೆ, ಖಾಸಗಿ ಶಾಲೆಗಳಲ್ಲ. ಅಲ್ಲೂ ಇದ್ದಿರ್ಬೋದು, ಒಳ್ಳೊಳ್ಳೆ ಶಾಲೆಗಳು ಇದ್ದಿರ್ಬೋದು, ಬಟ್ ಇಲ್ಲಿ ಶಾಲೆಗಳು ತುಂಬಾ ಮುಖ್ಯ. ನಮ್ಮ ಗಾಂಧೀಜಿಯವ್ರ ಕನಸೇ ಅದು. ಇದು ರಾಮರಾಜ್ಯ ಆಗ್ಬೇಕಂದ್ರೆ ಶಾಲೆಗಳು ಉದ್ಧಾರ ಆಗಬೇಕು. ನಮ್ಮ ಮೊದಲು 70-80% ಶಾಲೆಗಳೆಲ್ಲ ಸರ್ಕಾರಿ ಶಾಲೆಗಳಿದ್ವು. ಈಗ ಕೇವಲ ಒಂದು 60% ಶಾಲೆಗಳಷ್ಟೇ ಸರ್ಕಾರಿ ಶಾಲೆಗಳಾಗಿದೆ. 2013-14ರಿಂದ 24-25 ತನಕ ನಾವು KS ಬರೆಯುವಾಗೆಲ್ಲ ಓದ್ತಿದ್ವಿ. 80-90 ಸಾವಿರ ಶಾಲೆಗಳು, ಸರ್ಕಾರಿ ಶಾಲೆಗಳು ಮುಚ್ಚೋಗಿದೆ. ಇದಕ್ಕೆ ಕೆಲವೊಂದು ಸರ್ಕಾರದ ನೀತಿಗಳು ಕಾರಣ ಆಗಿರುತ್ತೆ. ಯಾಕೆಂತಂದ್ರೆ ಸರ್ಕಾರ ಫಂಡಿಂಗು, ಇನ್ಫ್ರಾಸ್ಟ್ರಕ್ಚರು, ಅಂದ್ರೆ ನಿಮ್ಮ ಮೂಲಭೂತ ಸೌಕರ್ಯ ಇದನ್ನೆಲ್ಲ ನೋಡ್ಬಿಟ್ಟು ಶಾಲೆಗಳನ್ನ ಮರ್ಜ್ ಮಾಡಿರೋದೆಲ್ಲ ನಿಮ್ಗೆ ಗೊತ್ತಿದೆ. ಅಕ್ಕಪಕ್ಕದ ಶಾಲೆಗಳಿಗೆ ಮರ್ಜ್ ಮಾಡೋದು ಅಥವಾ ಪ್ರೈವೇಟ್ ಶಾಲೆಗೆ ತಗೊಂಡೋಗಿ ಮರ್ಜ್ ಮಾಡೋದು, ಇಂಥದೆಲ್ಲ ಆಗಿದೆ. ಈ 60% ಶಾಲೆಗಳನ್ನಾದ್ರೂ ನಾವು ಉಳಿಸ್ಬೇಕೀಗ, ಅದನ್ನ ಬೆಳೆಸ್ಬೇಕು. ಇದೆಲ್ಲ ಜವಾಬ್ದಾರಿ ನಮಗಿದೆ, ಊರಿನವ್ರಿಗಿದೆ. ತಾವು ಶೂಸು, ಟೈ ಇಂಥದಕ್ಕೆ ಮಾರು ಹೋಗದೇನೆ ತಮ್ಮ ಮಕ್ಕಳನ್ನ ಸಾಧ್ಯವಾದಷ್ಟು ಇಂಥ ಶಾಲೆಗಳನ್ನು ಓದಿಸಬೇಕು ಅಂತ ಆಶಿಸ್ತಾ, ವೇದಿಕೆಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮೂರ ಜನತೆಗೆ, ನಮ್ಮೂರ ಶಾಲೆಗೆ, ನಿಮಗೆ